ನೋಡಿ ಇವಾಗ ನಮ್ಮ ರಾಕ್ ಸ್ಟಾರ್ ಕುಶಾಲ್ ಅವರು ಸ್ಟವ್ ರೆಡಿ ಮಾಡ್ತಾವ್ರೆ ಮ್ಯಾಗಿ ಮಾಡೋಕ್ಕೆ. ಹಸು ಅಂತ ಸಿಕ್ಕಾಪಟ್ಟೆ ಆಗ್ತಿದೆ ನಮಗೆ. ಸ್ಟವ್ ರೆಡಿ ಆಯಿತು ನೋಡಿ, ದಗ ಅಂತ ಉರಿತೈತೆ. ಹೆಂಗೆ ಬರ್ತೈತೆ ಸ್ಟವ್, ಮಿನಿ ಸ್ಟವ್. ಹಾಕಪ್ಪ ಇನ್ನು ದಗ ನೋಡಿ. ಇವಾಗ ಹಸು ಆಗ್ತಿದೆ ಅಂತ ಎಲ್ಲರೂ ಮ್ಯಾಗಿ ಯಾವಾಗಲೂ ನೋಡಿದ್ರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಪುರುಷೋತ್ತಮ ಮತ್ತು ಮಂಜು ನೋಡಿ ಈ ಥರ ಟೆಂಟ್ ಇದು ತಗೊಂಡು ತುಂಬ ದಿನ ಆಗೈತೆ. ಗೋವಾಗೆ ಕೂಡ ಎತ್ಕೊಂಡೋಗಿದ್ವಿ ಇದಕ್ಕೆ, ಬಟ್ ಹಾಕಿಲ್ಲ. ಅದು 1 ವರ್ಷ ಮೇಲೆ ಆಗೈತೆ ತಗೊಂಡು. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀವಿ. ನಮಗೂ ಗೊತ್ತಿಲ್ಲ ಹೆಂಗೆ ಹಾಕೋದು ಅಂತ. ಪ್ಲಾನಿಂಗು ನೋಡೋಣ ಹಾಕೋದು. ಅಲ್ಲಿ ನೋಡಿ ಕುಶಾಲ್ ಮಾತಾಡ್ಸ್ಕೊ ಬರೋಕು. ಅವನೇನು ಮಾಡ್ತಾವನು, ಬಿಸ್ಕೆಟ್ ತಿಂತಾವನು, ಮಾತಾಡ್ಸ್ಕೊಂಡು ಹೋಗ. ಅವ್ನು ಮ್ಯಾಗಿ ಮಾಡ್ತಾವನೆ, ಮಾಡಲಿ. ನೀವು ಆರಾಮಾಗಿ ರೆಡಿ ಮಾಡಿ. ಫಸ್ಟು ಹೆಂಗೆ ಹಾಕೋದು ನೋಡಬೇಕು, ಗೊತ್ತಿಲ್ಲ. ಅವನು ಕೊಟ್ಬಿಡು, ಜುಟ್ಟು ಹಾಕ್ಕೊಂತಾನೆ ಅದರಲ್ಲಿ. ಯಾರು ಜುಟ್ಟು ಜುಲಾನಿ. ಹೆಂಗೆ ಹಾಕೋದು ಅಂತಲೂ ಗೊತ್ತಿಲ್ಲ. ಫಸ್ಟು ಟೆಂಟ್ ತೆಗಿಯ ಬರ. ಬ್ಯಾಗ್ ಮೇಲೆ ನೋಡಿ ಇನ್ಸ್ಟ್ರಕ್ಷನ್. ಬ್ಯಾಗ್ ಮೇಲೆ ಇನ್ಸ್ಟ್ರಕ್ಷನ್ ಇಲ್ಲ ಬಸ್. ನೀನು ಎಲ್ಲ ಹಾಕ್ಬಿಡು, ಅದರಲ್ಲಿರೋದೆಲ್ಲ ಹಾಕ್ಬಿಡು. ಹಾಂ, ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಯ್ಯಪ್ಪ, ಅಂತೂ ಇಂಥ ರೆಡಿ ಮಾಡೋದು ಹುಡುಗ್ರ. ಸ್ಟ್ರೈಟು ಸ್ಟ್ಯಾಂಡ್ ಐತೆ ನೋಡೋ ಕೆಳಗಡೆ. ಸ್ಟ್ಯಾಂಡಿಗೆ ಹಾಕೋ. ಬೇಕಾದ್ರೆ ಮಾಡ್ಕೊಡ್ತೀನಿ ಬಿಡು ಮಚ್ಚ. ನೋಡಪ್ಪ, ನಮ್ಮ ಸಿಲಿಂಡ್ರು ಇದು ನೋಡು, ಗ್ಯಾಸ್ ಸ್ಟವ್ವು ನೋಡು. ಮ್ಯಾಗಿ ಮಾಡ್ತಾನೆ ಕುಶಾಲ್. ಹೆಂಗಪ್ಪ ಕುಶಾಲ್, ಏನು ಅನಿಸ್ತೈತಪ್ಪ? ಚೆನ್ನಾಗಿ ಅನಿಸ್ತೈತೆ. ನನಗೆ ಫುಲ್ಲು ಡ್ಯೂಟಿ ಕೊಟ್ಟಿರೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೆ ಮ್ಯಾಗಿ ನೀನು? ಮ್ಯಾಗಿ ನಾನು 7ನೇ ಕ್ಲಾಸ್ ಇದ್ದಾಗಿಂದನೂ ಮಾಡ್ತಾ ಇದ್ದೆ. ಖರಾಬ್ ಹೋ ಜಾಯೇಗಾ, ಮೈ ಮಾँ ಅಮ್ಮ ಬಹನ್ ಪೇ ಆ ಜಾऊंगा, मैं इनकी अम्मा बहन पे आ जाऊं. ಮ್ಯಾಗಿಯಲ್ಲಿ ಡಿಫ್ರೆಂಟ್ ವೆರೈಟೀಸ್ ಕೂಡ ಮಾಡ್ತೀನಿ. ಬಟ್ ಇವತ್ತು ಮಾತ್ರ ಸಿಂಪಲ್ ಆಗಿ ಮ್ಯಾಗಿ ಮಾಡ್ತಾ ಇದ್ದೀನಿ. ಬಟ್ ಸಿಂಪಲ್ ಆಗಿದ್ರು ತಿಂದರೆ ಇಷ್ಟ ಆಗಬೇಕು, ಆ ಥರ ಮ್ಯಾಗಿ ಮಾಡ್ಕೊಡ್ತೀನಿ. ಓಕೆ, ಅಕ್ಕರ್ ಜೋಡ್ರ. ಹಾಂ ಹಾಂ, ಇದು ಮ್ಯಾಗಿ ಯಾವುದು? ಮ್ಯಾಜಿಕ್ ಮಸಾಲಾನ, ಇಪ್ಪಿನ, ಏನು? ಇದು ಇಪ್ಪಿ, ಬಟ್ ನಾವು ಇದನ್ನ ಅನ್ನೋದೇ ಮ್ಯಾಗಿ ಅಂತ. ಹಾಂ, ಯಾಕಂದ್ರೆ ಹಂಗಂದ್ರೆ ಇಪ್ಪಿ ನೂಡಲ್ಸ್ ಇದಾ? ಇಪ್ಪಿ ನೂಡಲ್ಸು. ಓಕೆ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ಸೊ ಇನ್ನೂ ಒಂದು 1/4 ಗಂಟೆ ಬೇಕು ಅದಕ್ಕೆ. 1/4 ಗಂಟೆ ಬೇಕಾ? ಮ್ಯಾಗಿ ಎಲ್ಲ 2 ನಿಮಿಷ ಆಗುತ್ತೆ ಅಂದರೆ ನೀನು ನೋಡಿದ್ರೆ 1/4 ಗಂಟೆ ಆಗಿದೆ ಹೆಂಗೆ? ಒಂದು ಪ್ಯಾಕೆಟು 2 ನಿಮಿಷದಲ್ಲಿ ಆಗುತ್ತೆ. ಹಾಂ, ಇಷ್ಟೊಂದು ಪ್ಯಾಕೆಟ್ದು ಆಗಬೇಕಲ್ಲ ಟೈಮು. ಹೌದಾ? ನೋ ಕಾಮೆಂಟ್ಸ್ ಇಲ್ಲ ಸರ್. ನೋಡಿ ನಮ್ಮ ಹುಡುಗರು ಅವಾಗಲಿಂದ ರೆಡಿ ಮಾಡಿದ್ರಲ್ಲ, ಇವಾಗ ನೋಡಿ. ಹಾಂ ಹಾಂ, ಒಳಗಡೆ ಇಬ್ಬರು ಸೇರ್ಕೊಬಿಟ್ಟವ್ರೆ. ಏನಪ್ಪ, ಹೆಂಗನ್ಸ್ತಪ್ಪ ಫೀಲ್ ಆಗಬೇಕಾದ್ರೆ? ಏನು ಫೀಲ್ ಇಲ್ಲ. ಹಾಂ, ನಾವು ಇವಾಗ ಎಕ್ಸೈಟ್ಮೆಂಟ್ ಒಂದು ಅಷ್ಟೇ. ಸುಮ್ಮನೆ ಏನೋ ಹಾಕ್ಬೇಕು ಹಾಕಿದ್ದೀವಿ. ಹಾಂ, ನೀನು ರಜಾ ಜಿಪ್ಪಾಗ್ಬಿಟ್ಟ ಇವನು ಒಳಗಡೆ, ಯಾರು ಬರ್ಬಾರ್ದು ಅಂತ. ಬರೀ ಇಂಥದೆಯ ಸೊಳ್ಳೆ ಬರಲ್ಲ. ಹೆಂಗೆ ಟೆಂಟು ಇದು ಅದು ಫಸ್ಟ್ ಅದು ಹಾಕ್ಬೇಕು. ಇದು ಹಾಕಿ ಫಸ್ಟು. ನೋಡಪ್ಪ, ಎಲ್ಲ ರೆಡಿ ಆಯಿತು ನೋಡಿ. ಈ ರೀತಿ ಬರುತ್ತೆ. ನನ್ನ ಮಕ್ಕಳು ಇಬ್ಬರು ಇದ್ದಾರೆ ಒಳಗಡೆ ನೋಡಿ, ಸುತ್ತಲೂ ನೋಡ್ಬೋದು. ಆದರೆ ಇನ್ನೂ ಇಬ್ಬರು ಜೊತೆ ಸೇರ್ಕೋಬೋದು. ಆದರೆ ಆ್ಯಕ್ಚುಲಿ ಯಾವ ಬೋಳಿ ಮಗ ಹೇಳಿದ್ರಿ? ಹಾಂ, ಆ್ಯಕ್ಚುಲಿ ಏನು ಗೊತ್ತಾ, ಇದು ನಮ್ಮಂಥವ್ರಿಗೆ ಆಗಲ್ಲ. ಯಾರನ್ನ ರೈಡರ್ಸ್ ಇರ್ತಾರಲ್ಲ, ಹಾಂ, ರೈಡರ್ಸು ಎಲ್ಲನ ಹೋದಾಗ ಒಬ್ಬರೇ ರೂಮ್ ತಗೋಬೋದು. ಸೈಡ್ಗೆ ಯಾವ್ದನ್ನ ಟೆಂಟ್ ಹಾಕೊಂಡು ಮಲ್ಕೋಬೋದು ಜಮ್ ಅಂತ. ಆ್ಯಕ್ಚುಲಿ ನಾವಾದರೆ ವಿಲ್ಲ ತೊಗೊಂಡಿದ್ದೀವಿ. ಇದು ತೊಗೊಂಡು ಗೋವಾಗೆ ತಗೊಂಡು ಹೋಗ್ಬೇಕಂತ ತೊಗೊಂಡಿದ್ದು. ಗೋವಾದಲ್ಲಿ ಹಾಕೋಕ್ಕಾಗಿಲ್ಲ, ಇಲ್ಲಿ ವಿಲ್ಲ ತೊಗೊಂಡಿದ್ವಿ. ಸುಮ್ಮನೆ ಯಾಕೆ ಟೈಮ್ ಪಾಸ್ ಮಾಡೋಣ ಅಂತ ಇದನ್ನು ತೆಗಿದ್ವಿ. ಹಾಂ, ಇವ್ ನೋಡಿ ಮಲ್ಕೋಪ ರಜಾ. ಒಂದ್ಸರಿ ಹೆಂಗೆ ಮಲ್ಕೋತೀಯ ನೋಡು, ಆರಾಮ ಪೀಸಾಗಿ ಮಾಡ್ಬೋದು.
ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಇಬ್ರು ಆರಾಮಾಗಿ ಇನ್ನಿಬ್ರು ಬರ್ಬೋದಲ್ಲ ಆರಾಮಾಗಿ. 4 ಜನ ಹಿಂಗ್ ಮಲ್ಕೋಬಹುದು, ಹಂಗೆ ತಿರ್ಬೋದಾ? ಮಲ್ಕೋಬಹುದು. ಹಿಂಗ್ ಉದ್ದ ಆದ್ರೆ 3 ಜನ ಪರ್ಫೆಕ್ಟ್ ಆಗಿ ಮಲ್ಕೋಬಹುದು. ಓಕೆ, ನೋಡಿ ಹಿಂಗ್ ಮಲ್ಕೊಂತೀವಿ ನಮಗೆಲ್ಲ ಗೊತ್ತಾಗೋಯ್ತು. ಆರಾಮಾಗಿ. ಇನ್ನೊಬ್ರು ಟೆಂಟ್ ಹಾಕಿದ್ವಿ, ಎಲ್ಲ ನೋಡಿದ್ರೆ ಹೆಂಗೈತೆ ಟೆಂಟ್. ಕಷ್ಟ ಬಿದ್ದು ಮೇಲೆ ಅದು ಹೆಂಗೆ ಹಾಕೋದು ಅಂತ ಗೊತ್ತಿರಲಿಲ್ಲ, ಹಾಕ್ಬಿಟ್ವಿ. ನೋಡಿ ಅಲ್ಲಿ ನೀರು, ಇಲ್ಲಿ ನೋಡಿ ಟೆಂಟ್ ಹಾಕ್ಕೊಂಡು ಮಂಜು ರೋಡ್ ಮಾಡ್ಕೊಳ್ಳೋನು. ಶವಿ ಶವಿ ಮ್ಯಾಗಿ ಶವಿ 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 ಮ್ಯಾಗಿ ಓ ಮೈ ಗಾಡ್, ಅಲ್ಲಿ ನೋಡಿ 1958. ವಾ 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 ಅಪ್ಪ, ಹಿಂದೆಲ್ಲ ಬರ್ದವ್ರೆ ನೋಡಿ ಹೆಂಗೈತೆ. ಒಳಗಡೆ ನೋಡೋಣ. ಓಪನ್ ಕರ್ಸಕ್ತಿಗೆ ನೋಡಿ, ಇದನ್ನ ಓಪನ್ ಮಾಡಿಸ್ತಿದ್ದೀನಿ ನೋಡಿ. ಕಿಟಕಿ ಎಲ್ಲ ಹೆಂಗೆ ಮಾಡೋರು ಗುರು ಇದನ್ನ. ಅಲ್ಲಿ ನೋಡು, ಎಲ್ಲೆಂದ್ರೆ ಅಲ್ಲಿ ಹೋಗಿ ಬರ್ತಾನೆ ಇವನು ಫೋನ್ ಮಾತಾಡ್ಕೊಳಕ್ಕೆ. ಎಲ್ಲೆಲ್ಲಿ ಹೋಗಿದ್ದ ನೀನು? ಇಲ್ಲಿ ನೋಡಿ, ಇದು ಓಪನ್ ಮಾಡ್ತಾರೆ ಮಚಾ. ಅದೋಡ ಯಾವಾಗ ಕಟ್ಟಿರೋದು? ಯಾವಾಗ 19 ನೋಡಿ. ಇಲ್ಲಿ ನೋಡಿ ಒಳಗಡೆ ಹೋಗಿ ತೋರಿಸ್ತೀನಿ ರೀ. ಆಹಾ, ಮಂಚ ನೋಡಿ ಹಳೇದೆಲ್ಲ ನೋಡಿ. ಲೈಟು, ರಿವರ್ಸಲ್ಲಿ ಲೈಟು, ಇದೆಲ್ಲ ಹಳೇ ಬೀರುವ ನೋಡಿ. ಅವ್ರು ಯಾರು? కట్ట ఇల్లోడి సేమ్ జెరాక్స్. మీ చిరునవ్వు, మీ నడక, వావ్ నైస్. ಅವರೇ ಮೀಸ ಎಲ್ಲ ಹಿಂಗೆ ಇಟ್ಕೊಂಡಿದ್ದಾರೆ ನೋಡಿ. ಹಳೇ ಮನೆಯಲ್ಲಿ ಇದ್ದಾರೆ ಇವರು. ಚೆನ್ನಾಗೈತೆ ನೋಡಿ. 20 ಸಾಲ್. ಹಾ ನೋಡಿ, ಇದೇ ಮನೆ ಅವ್ರು. ನೋಡೋಣ ಬಾ, ನೀವು ಏನೇನೈತೆ ಮನೆ ಹತ್ರ. ನೋಡಿ ನೀರು ಐತೆ ಈ ಕಡೆ ಎಲ್ಲ. ಇಲ್ಲಿ ನೋಡಿ ಏನೇನೋ ಹಾಕ್ಕೊಂಡವ್ರೆ. ಇನ್ನು ನೋಡಿ ಇದೆಲ್ಲ ನೋಡಿದ್ರು, ಇದು ಆರಾಮಾಗಿರ್ಬೋದು ನೋಡಿ. ಪರಿಂಗಿ ಹಣ್ಣು. ಮ್ಯಾಗಿ ರೆಡಿ ಮಾಡವ್ರೆ, ನೋಡೋಣ ಬಾ ಹೆಂಗೈತೆ ಅಂತ. ಹಾಂ, ಮ್ಯಾಗಿ ನೋಡಿ ಫುಲ್ಲು ಸೂಪಿನೂ ಜಾಸ್ತಿ ಇಲ್ಲ, ಡ್ರೈಯೂ ಜಾಸ್ತಿ ಇಲ್ಲ. ಹಿಂಗೆ ಬಂದೈತೆ ಮ್ಯಾಗಿ. ವೆರಿ ನೈಸ್. ಸೊ ಚೆನ್ನಾಗೈತೆ. ಫಸ್ಟ್ ಟೈಮು ಲೈಫಲ್ಲಿ ಮ್ಯಾಗಿನ ಬಾಳೆ ಎಲೆ ಮೇಲೆ ತಿಂತಾರೋದು. ಸೊ ಬಾಳೆ ಎಲೆ ತೋರಿಸಿ. ರೆಡಿ ಬ್ರೋ, ನಾವೆಲ್ಲ ರೆಡಿ. ಬನ್ನಿ ಎಲ್ಲ ರೆಡಿ. ಸೊ ಮ್ಯಾಗಿ ತಿನ್ಕೊಂಡು ಸ್ವಲ್ಪ ಹೊತ್ತಿಲ್ಲೇ ಒಂದು ಸ್ವಲ್ಪ 5 ನಿಮಿಷ ರೆಸ್ಟ್ ತೊಗೊಂಡು ಬೀಚ್ ಹತ್ರಕ್ಕೆ ಹೋಗೋಣ. ಸ್ವಲ್ಪ ನೀರು ಎತ್ಕೊ ಬನ್ನಿ. ಒಂದೇ ಹತ್ರ ಹಾಕೊಂಡು ತಿನ್ನೋಣ. ಹೆಂಗೆ ನೋಡಿ, ಅಣ್ಣ ಕುಶಾಲಣ್ಣ ಇವಾಗ ಮ್ಯಾಗಿ ಮಾಡಿಬಿಟ್ಟು ಎಲ್ಲರಿಗೂ ಬಡಿಸ್ತವ್ರೆ. ಹಾಕಪ್ಪ ರೋಜ, ಹಾಕಪ್ಪ ಅವ್ರಿಗೆ ಎಷ್ಟು ಬೇಕು ಅಷ್ಟು ತಿನ್ನಲಿ ಹುಡುಗರಿಗೆ. ಹೆಂಗೆ ಮ್ಯಾಗಿ ಟೆಂಟ್ ಪಕ್ಕದಲ್ಲಿ. ಸಾಕು, ನಾವು ಟೆಂಟ್ ಹಾಕಿರೋದಕ್ಕೆ ನೋಡಿ. ಮಲ್ಕೊಂಡೈತೆ. ಅಯ್ಯೋ ಅಭಿ, ಇಲ್ಲಿಂದ ಮತ್ತೆ ಇವಾಗ ನಾವು ಬೀಚ್ ಕಡೆ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೀವಿ ಮಾಮ್? ಬೀಚ್ ವ್ಯೂ ನೋಡೋಣ. ಅರಿವಾಳಂ ಬೀಚ್ ಪಾರ್ಕ್ ವಾರ್ಕಳ. ಇದಾ ಅರಿವಾಳಂ ಬೀಚ್. ಏನಾಯ್ತು? ಅರಿವಾಳಂ ಬೀಚ್ ಸಾಕಲ್ಲ, ಬಟ್ ಏನಂದ್ರೆ ಇಳಿಯೋಕ್ಕಾಗಲ್ಲ, ಜಸ್ಟ್ ನೋಡ್ಕೊಂಡು ತೆಂಗಿನ ಮರಗಳು ನೋಡಿ ಯಾವ ಥರ ಬರ್ತಾ ಇತ್ತು ಅಂತ ನೋಡಿ. ಅಲೆಗಳು ಮಾತ್ರ ಸಿಕ್ಕಾಪಟ್ಟೆ ಅಲೆಗಳು ಬರ್ತಾ ಇತ್ತು. ಇಡೋಣ ಚುಡಿ. ಯಾರು ಬಿಡ್ತಿಲ್ಲ ಅವರು. ನೋಡು, ಅಲೆ ಜಾಸ್ತಿ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಪಾಪನಾಶಂ ಬೀಚ್.
ಅಡುಗು ನಾನು ನಿಲ್ಸ್ಬೋದು ಹೋದಪ್ಪ ನೀಳ ಒಂದು ಸ್ವಲ್ಪ ಹೇಳು ಮಚ್ಚ ಡಿಸಪಾಯಿಂಟ್ಮೆಂಟ್ ನೂರ ಆಡಬೇಕು ಅಂತ ಬಂದ ಇಲ್ಲಿ ನೋಡಿದ್ರೆ ಬಿಡ್ತಾ ಇಲ್ಲ ಏನು ಮಾಡೋದು ಆಗಲ್ಲ, ಮೋರಿ ನೀರು ಬರ್ತಾ ಇದೆ. ಆ ಮೋರಿ ನೀರು ಹಾಕೋ ಬಂದಿದ್ದೀವಿ ನಾವು. ಮೋರಿ ನೀರಲ್ಲೇ ಬಂದಿದ್ದು ನಾವು ಅದಕ್ಕೆ ಗಮ್ ಅಂತ. ನೋಡು ಗುರು ನನ್ನ ಮಗ ಹೊಟ್ಟೆ ಹಸ್ವು ಅಂತ ಹೇಳ್ಬಿಟ್ಟು ಹಾಲು ಕುಡಿತಾನೆ ಗುರು ಪ್ರೈಮ್ ಹಾಲು ಕುಡಿತಾನೆ ಅದ್ರಲ್ಲಿ ಏನಾಯ್ತೋ ಇಲ್ವೋ ಗೊತ್ತಿಲ್ಲ. ఏముంటుంది చల్లగా ఒకటి ఉంటుంది చక్కెర ఉంటుంది పచ్చిపాలు తాగుతారా? తాగుతావా? ನೋಡಿ ಫ್ರೆಂಡ್ಸ್, ಅರ್ಧ ಲೀಟರ್ ಹಾಲು ಕುಡಿದ ನೋಡಿ ಹಾಲು ಕುಡ್ದಿದ್ದಾಯ್ತು. ನಾವು ಇವಾಗ ಒಂದು ಪಾಪನಾಶನ ಬೀಚ್ಗೆ ಹೋಗಿದ್ವಿ, ಅಲ್ಲಿ ಬಿಟ್ಟಿಲ್ಲ ನಮ್ ಅಂದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ಬಿಡಲ್ವಂತೆ ಕೇರಳದಲ್ಲಿ ಯಾವ ಬೀಚ್ ಅಲ್ಲೂ ಬಿಡ್ತಾ ಇಲ್ಲ. ಸುಮ್ನೆ ಬಂದ್ವಿ, ಬೀಚ್ಗಳು ನೋಡ್ಬೋದು, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬೇರೆ ಮಾಡಕ್ಕಾಗಲ್ಲ, ನೋಡ್ಬೇಕಷ್ಟೇ. ನೋಡೋದೇ ಕೇರಳ ಕುಟ್ಟಿಯೋ ಬಾಗ ಸೂಸಿಯೋ. ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇದೀವಿ ಕಪಿಲ್ ಬೀಚ್. ಅಲ್ಲಿ ಅದನ್ನು ವ್ಯೂ ಪಾಯಿಂಟ್ ಐತೆ, ಸನ್ಸೆಟ್ ಆಗುತ್ತೆ ಅಲ್ಲಿ, ಚೆನ್ನಾಗಿರುತ್ತೆ ಕಪಿಲ್ ಬೀಚ್. ಇದು 2-3ನೇ ಬೀಚ್ ಅನ್ಸುತ್ತೆ. ನಾವು ಬಂದಾಗಿಂದ ಫಸ್ಟ್ ಬ್ಲಾಕ್ ಸ್ಯಾಂಡ್ ಬೀಚ್ ನೋಡಿದ್ವಿ, 5ನೇ ಬೀಚ್, ಮತ್ತೆ ಇನ್ನೊಂದು ಅದ್ಯಾವುದೋ ಅದ್ರ ಹೆಸರೇನೋ ಗೊತ್ತಿಲ್ಲ. 3 ಬೀಚ್ ಆ ಕಡೆ ನೋಡಿದ್ವಿ. ಇನ್ನೊಂದು ಇದು ನೋಡಿದ್ವಾ, ಪಾಪನಾಶಂ ಬೀಚ್ ನೋಡಿದ್ವಿ. ಇವಾಗ ಹೋಗ್ತಾ ಇರೋದು 5ನೇ ಬೀಚ್ಗೆ. 5ನೇ ಬೀಚ್ಗೆ ಹೋಗ್ತಿದ್ವಿ. ಮುಗಿಸ್ಕೊಂಡು ಮತ್ತೆ ರಿಟರ್ನ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಫಸ್ಟು ನಾವು ಬೀಚಲ್ಲಿ ಆಡಬೇಕು ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ. ಅದು ನೋಡಿದ್ರೆ ಅಲ್ಲಿ ಆಗಿಲ್ಲ. ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಇವಾಗ ಹೋಗಿ ಕಪಿಲ್ ಬೀಚ್ನ ನೋಡ್ಕೊಬನ್ನ ಬನ್ನಿ. ತಗೊಂಡ್ವಿ, ಇದೇನು ಅಂತಾನೂ ಅರ್ಥ ಆಗ್ತಾ ಇಲ್ಲ ನಮಗೆ. ಬಟ್ ಆರ್ಟ್ ಶೇಪಲ್ಲಿ ಐತೆ ನೋಡಿ, ಹೆಂಗಿದೆ ಬ್ರೋ? ಅಷ್ಟೇ, ಏನಂತೀರಾ? ಓಕೆ, ಇಲ್ಲಿ ಬಂದ್ರೆ ಏನು ತಿನ್ಬೇಡಕ್ಕೆ ಹೋಗ್ಬೇಕು. ಮಂಜು, ಬೀಚ್ ಹೆಸರು ಗೊತ್ತಿಲ್ಲ ಬ್ರೋ. ಏನು ಬ್ರೋ ಬೀಚ್ ಹೆಸರು ಮಾಮು? ಕಪಿಲ್ ಬೀಚ್ ಅಂತ. ಇದು ಕಪ್ಪಲ ಮಡುಗು ಅಂತಾರಲ್ಲ ಮುಳುಬಾಗ್ಲ ಹತ್ರ, ಆ ಥರ ಕಪ್ಪಲ ಮಡುಗು ಬೀಚ್. ಕಪ್ಪಲ್ ಬೀಚ್. ಬರೀ ಕಪ್ಪೆಗಳೇ ಇರ್ತವೆ ಅಂತ ಇಲ್ಲಿ. ನೋಡೋಣ ಬನ್ನಿ. ಆ ಕಡೆ ಬೀಚು, ಈ ಕಡೆ ರೋಡು, ಸೆಂಟ್ರಲ್ ನೀರು, ಮೀನುಗಾರ. फ्रेश मिल फ्रेश है। कब लेके आया? अभी 2 बजे, 2 बजे वापस नीचे आया। अरे यार मैं तो भूल गया। आ जाएगा, लेके आ जाएगा। इधर ही कार है, जाके बीच दे के आएगा। कब क्लीन करको देता है? हमको क्लीनिंग कैसा करना को मालूम नहीं ना। क्लीनिंग करको दिया तो ये दो, क्योंकि हमको भी नहीं आता है। फ्राई करने का? हाँ, अरे फ्राई करने के लिए कुछ नहीं है, ये भी निकालो, ये भी निकालो। निकाल को साके नहीं मेरा कोसा. ಬಟ್ ಇಲ್ಲೇನೋ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಬಾವಿ ಇದೆ. ಫಿಶರಿ ಎಲ್ಲ ಬಿಟ್ಟಿಲ್ಲ, ಯಾಕಂದರೆ ಅಲೆಗಳು ಜಾಸ್ತಿ ಅಂತ. ಅದಕ್ಕೆ ಇವರು ಎಲ್ಲ ಆರಾಮಾಗಿದ್ದಾರೆ, ಮಾತಾಡ್ಕೊಂಡು. ಕಪಿಲ್ ಬೀಚ್ ಸಕ್ಕತ್ತಾಗಿದೆ.
ಯಾವ್ದಾನ ಸರಿ ಬ್ರೋ ಅಲ್ಲಿ ಮೇಲೆ ಮೂರು ಸರಿ ಇಲ್ಲೊಂದು ಐತೆ ನೋಡಿ, ಇಲ್ಲೊಂದು ಐತೆ. ಈಗ ಹೋಗ್ಬಿಡ್ತಾನೆ. ಕುತ್ಕೊಳಕ್ ಹೋಗ್ತಿದ್ಯಾ? ಏಣಿ ಐತೆ ನೋಡಲ್ಲಿ ಅಪ್ಪ ನೋಡಿ ಗುರು, ಎಷ್ಟು ದೊಡ್ಡದೈತೆ ನೋಡಿ. ಇಲ್ಲಿ ಬರ್ತೈತೆ. ಅದು ಮುಟ್ಟೇಸಲಿಯೋ ಇಲ್ಲೊಳಗಡೆ ಒಂದೈತು, ಇಲ್ಲೊಂದೈತು. ಅದೇನ ಬೇರೆನಾ? ಹೆಂಗೈತೆ ನೋಡಿ. ಇಲ್ಲಿ ನೋಡಿ ಗುರು, ಅಲೆಗಳು. ವಾವ್, ಅಪ್ಪ ದೇವ್ರೆ, ಇಲ್ಲಿ ನೋಡಿ ಗುರು. ಇಲ್ಲಿ ನೋಡಿ, ಹಿಂಗೈತೆ. ಅಮ್ಮ ಮುಂದೆ ಕುತ್ಕೋಬೋದಿಲ್ಲ. ಅಲ್ಲಿ ನೋಡಿ ಹೆಂಗೆ ಬರ್ತೈತೆ. ಹೌದೌದು. ನೋಡಿ ಫಿಶ್ ಎಲ್ಲ ಸತ್ತೋಗೈತೀನಿ. Gana, gana, gana. Gana, gana, gana.